ಸಡನ್ ಆಗಿ ಎಲ್ಲ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅವರೊಂದು ಯೂಟ್ಯೂಬ್ ವಿಡಿಯೋ ವ್ಯೂಸ್ ಅನ್ನೋದು ಡೌನ್ ಆಗಿದೆ. ಈಗ ನೀವು ಆ್ಯಕ್ಚುಲಿ ನೋಡ್ಕೊಳ್ಬೋದು, ಮ್ಯಾಕ್ಸಿಮಮ್ ಒಂದು 500 1,000 ವ್ಯೂಸ್ ಬರೋರು ಕೂಡ ಈಗ ಮ್ಯಾಕ್ಸಿಮಮ್ 200 300 ವ್ಯೂಸ್ ಬರ್ತಾ ಇದೆ. ಈ ರೀತಿ ವ್ಯೂಸ್ ಅನ್ನೋದು ಸಡನ್ ಆಗಿ ಡೌನ್ ಆಗಿದೆ. ಇದರಿಂದ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಪ್ಪ ಪ್ರಾಬ್ಲಮ್ ಅಂದ್ರೆ ಬೇಕಾದ್ರೆ ನನಗೆ ಯೂಟ್ಯೂಬ್ನಲ್ಲಿ ಸರಿಯಾಗಿ ವ್ಯೂಸ್ ಬರ್ತಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾ, ಹೇಗೆ, ಯಾವೊಂದು ಕಾರಣಕ್ಕೋಸ್ಕರ ನನ್ನದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ತಲ್ಲ, ಇದರ ಸೊಲ್ಯೂಷನ್ ಏನು ಪ್ರಾಬ್ಲಮ್ ಆಗಿದೆ, ಯಾವೊಂದು ಕಾರಣಕ್ಕೋಸ್ಕರ ಬರ್ತಲ್ಲ ಅಂತ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡ ಒಂದು ಡೌಟ್, ಒಂದು ಪ್ರಾಬ್ಲಮ್ ಅಲ್ಲೇ ಆಗಿಬಿಟ್ಟಿದ್ರೆ. ಏನಿಲ್ಲ, ತುಂಬಾ ಸಿಂಪಲ್. ನನಗೆ ಈ ಒಂದು ಜಸ್ಟ್ ಏನಿಲ್ಲ, ನನಗೆ ಸೊಲ್ಯೂಷನ್ ಕೊಡ್ತೀನಿ ಈ ಒಂದು ವಿಡಿಯೋ ಎಂಡಿಗೆ. ಇದಕ್ಕೆಲ್ಲ ಸೊಲ್ಯೂಷನ್ ನನಗೆ ಈ ಒಂದು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು ನೀವು ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ದಯವಿಟ್ಟು ಮರಿಬೇಡಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ಎಲ್ಲರಿಗೂ ಆಗಿಲ್ಲ, ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಏನಪ್ಪಾ ಅಂದ್ರೆ ಬೇಕಾದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದೇ ಬರ್ತಾ ಇಲ್ಲ. ಮೇನ್ ಇಂಪಾರ್ಟೆಂಟ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ವ್ಯೂಸ್ ಬರ್ತಾ ಇಲ್ಲ. ಕಾರಣ ಏನು, ಯಾವ ಒಂದು ಕಾರಣಕ್ಕೋಸ್ಕರ ವ್ಯೂಸ್ ಬರ್ತಂದ್ರೆ ನಾವು ಮಾಡಿದಂಥ ಮಿಸ್ಟೇಕ್ನಿಂದ ವ್ಯೂಸ್ ಬರ್ತಾರೆ. ನಾವು ಮಾಡಿದಂಥ ತಪ್ಪು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋದು ಇದೇ ಮಿಸ್ಟೇಕ್. ಏನಪ್ಪ ಮಿಸ್ಟೇಕ್ ಅಂದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಮಿಕ್ಸ್ ಕಂಟೆಂಟ್ ಅಂದ್ರೆ ಯಾವ ರೀತಿ ಅಂದ್ರೆ ಆಕ್ಚುಲಿ ಉಂಟು. ಈಗ ಯಾವುದೇ ಒಂದು ಚಾನೆಲ್ ಇರಲಿ, ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಮಾಡ್ತಾ ಇರ್ತೀರ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಮಾಡ್ತಾ ಇರ್ತಾರೆ ಈ ಮಿಸ್ಟೇಕ್. ಏನಪ್ಪ ಹೇಳ್ಬೇಕಾರೆ, ನೀವು ಯಾವುದೇ ಒಂದು ಚಾನಲ್ ಇದ್ರೂ ಕೂಡ ಪ್ರತಿದಿನ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರ. ಈಗ ಆಕ್ಚುಲಿ ಉಂಟು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಅದೇ ಒಂದು ಟೆಕ್ ಚಾನಲ್ ನೀವು ಏನ್ ಮಾಡ್ತೀರಾ, ಡ್ಯಾನ್ಸಿಂಗ್ ರಿಲೇಟೆಡ್, ಮತ್ತೆ ಕಾಮಿಡಿ ರಿಲೇಟೆಡ್ ವಿಡಿಯೋ, ಮತ್ತೆ ಕುಕಿಂಗ್ ರಿಲೇಟೆಡ್ ವಿಡಿಯೋ, ಮತ್ತೆ ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋ, ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ವಿಡಿಯೋ ಯಾವುದಾದ್ರು ಮ್ಯಾಕ್ಸಿಮಮ್ ಒಂದು ಬ್ಲಾಗಿಂಗ್ ವಿಡಿಯೋ ವೈರಲ್ ಆಯಿತು, ಒಂದು ಬ್ಲಾಗಿಂಗ್ ವಿಡಿಯೋ ಮ್ಯಾಕ್ಸಿಮಮ್ ಒಂದು 2,000 ವ್ಯೂಸ್ ಬಂತಂತ ಹೇಳಿ ನೀವು ಏನು ಮಾಡ್ತೀರಾ, ಹಂಗೆ ಬೇರೆ ಬೇರೆ ಕಂಟೆಂಟ್, ಬೇರೆ ಬೇರೆ ಟಾಪಿಕ್, ಈ ರೀತಿ ಬೇರೆ ಬೇರೆ ಕ್ಯಾಟಗರಿ, ಈ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀರಾ. ಅದರಿಂದ ಮಿಕ್ಸ್ ಕಂಟೆಂಟ್ ಆಗುತ್ತೆ. ಆದ್ರೆ ಬಟ್ ನೀವು ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದನ್ನೆಲ್ಲ ಬಿಡಬೇಕು. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳೋದೇನಪ್ಪ, ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ತಾ ಇಲ್ಲಪ್ಪ, ನೀವು ಮೇನ್ ಇಂಪಾರ್ಟೆಂಟ್ ಏನಾದ್ರು ತಿಳ್ಕೊಬೇಕು. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ನೀವು ಏನಾದ್ರು ನೀವು ಯೂಟ್ಯೂಬರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 2,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾವ ಒಂದು ಟಾಪಿಕ್ಗೆ ಜಾಸ್ತಿ ವ್ಯೂಸ್ ಬಂದಿದೆ. ಈಗ ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಟೆಕ್ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಒಂದು ವಿಡಿಯೋಗೆ ಅಂದ್ರೆ ಆ ಒಂದು ವಿಡಿಯೋ ಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದೇ ಟಾಪಿಕ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಬೇರೆ ಬೇರೆ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ಕೋಬೇಡಿ. ಯಾಕಪ್ಪ ಅಂದ್ರೆ ಆಕ್ಚುಲಿ ಉಂಟು, ಈಗ ನೀವು ಡ್ಯಾನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರ, ಅದೇ ರೀತಿ ಒಂದು ಕುಕಿಂಗ್ ಬಗ್ಗೆ ವಿಡಿಯೋ ಮಾಡಿದ್ರೆ, ಈಗ ಆಕ್ಚುಲಿ ನಾವು ಒಂದು ರೀಲ್ಸ್ ಮಾಡಿದ್ವಿ, ಆ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಡ್ಯಾನ್ಸ್ ಬಗ್ಗೆ ಮಾಡಿದ್ದೇನೆ ಅಂದ್ರೆ ನನ್ನ ವಿಡಿಯೋಗೆ ಆ ಒಂದು ವಿಡಿಯೋನಿಂದ ಮಿನಿಮಮ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು ಆ ಒಂದು ವಿಡಿಯೋ 1,000 ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ಇಲ್ಲಾಂದ್ರೆ ಒಂದು 50 60 70 ಈ ರೀತಿ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ಅದೇ ಕುಕಿಂಗ್ ನಿಂದ ವಿಡಿಯೋ ಮಾಡಿದ್ದೀನಿ, ಕುಕಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದ ಕ್ಯಾಟಗರಿ, ಆದ್ರೆ ಇದಕ್ಕೆ 1,000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಈಗ ನಾನು ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಡ್ಯಾನ್ಸ್ ವಿಡಿಯೋ ಮಾತ್ರ ನೋಡಬೇಕು. ಡ್ಯಾನ್ಸ್ ವಿಡಿಯೋ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರು ಮಾತ್ರ ನೋಡಬೇಕು. ಅದೇ ಕುಕಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಆ ಕುಕಿಂಗ್ ಕ್ಯಾಟಗರಿ ಮಾತ್ರ ನೋಡಬೇಕಾಗುತ್ತೆ. ಈಗ ನಾನು ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಾನೆ, ನೀವು ಟೆಕ್ ಕ್ಯಾಟಗರಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಬೇಕಾಗುತ್ತೆ. ಈ ರೀತಿ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಮಿಕ್ಸ್ ಕಂಟೆಂಟ್ ಒಂದು ಮಾಡಕ್ ಹೋಗಲೇಬೇಡಿ. ಮಿಕ್ಸ್ ಕಂಟೆಂಟ್ ಯಾವ ರೀತಿ ಅಂದ್ರೆ ನೀವು ಮೇನ್ ಇಂಪಾರ್ಟೆಂಟ್ ಒಂದು ಕಂಟೆಂಟ್, ಒಂದು ಟಾಪಿಕ್ ಅಂದ್ರೆ ಒಂದು ಕಂಟೆಂಟ್ ಮೇಲೆ ನೀವು ಇದನ್ನ ಮಾಡ್ಬೇಕಂದ್ರೆ ಕ್ಯಾಟಗರಿ ಮೇಲೆ. ಈಗ ನೀವು ಟೆಕ್ ಮಾಡ್ಬೇಕಾದ್ರೆ ಟೆಕ್ಕೇ ಮಾಡಿ, ಕುಕಿಂಗ್ ಮಾಡ್ಬೇಕಾದ್ರೆ ಕುಕ್ಕಿಂಗೇ ಮಾಡಿ. ಅದ್ರ ಸ್ವಲ್ಪ ವ್ಯೂಸ್ ಬರಲ್ಲ, ಸ್ಟಾರ್ಟಿಂಗ್ ಬರ್ತಾ ಬೀವ್ಸ್ ಬರ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಹೇಳ್ತೇನೆ, ಪ್ರತಿಯೊಬ್ಬರಿಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಮಾಡಿ ವ್ಯೂಸ್ ಬರ್ತಾರ. ನಾನು ಎಲ್ಲ ಮಿಕ್ಸ್ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಅನ್ನೋದು ಒಂದು ವಿಡಿಯೋ ವೈರಲ್ ಆಗುತ್ತೆ, ಒಂದು ವಿಡಿಯೋ ವೈರಲ್ ಆಗಲ್ಲ. ಆದ್ರೆ ನೀವು ಮೇನ್ ಇಂಪಾರ್ಟೆಂಟ್ ಫೋಕಸ್ ಮಾಡ್ಕೊಂಡು ನಾನು ಯಾವ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ಬೇಕು ಅದನ್ನ ಮೇನ್ ಡಿಸೈಡ್ ಮಾಡ್ಕೊಳ್ಬೇಕು. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ರೀತಿ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ವ್ಯೂಸ್ ಅನ್ನು ಸರಿಯಾಗಿ ಬರಲ್ಲ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನ ನೋಡಿದ ರೀಸನ್ ಇದಕ್ಕೋಸ್ಕರ ನೀವು ವ್ಯೂಸ್ ಸರಿಯಾಗಿ ಬರಲ್ಲ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಹೇಳ್ತಾ ಇರ್ತಾರೆ, ಏನಂತಾರೆ, ಬ್ರದರ್ ನನ್ನ ಚಾನಲ್ ಚೆಕ್ ಮಾಡಿ, ಬ್ರದರ್ ನನ್ನ ಚಾನಲ್ ಚೆಕ್ ಮಾಡಿ, ಬ್ರದರ್ ನನ್ನ ಚಾನಲ್ ಚೆಕ್ ಮಾಡಿ. ತುಂಬಾ ಜನ ಕೂಡ ಬಂದು ಹೋಗಿದ್ದಾರೆ ಬ್ರದರ್ಸ್, ಎಷ್ಟು ದೂರದಿಂದ ಕೂಡ ಬಂದು ಬ್ರದರ್ ನನ್ನ ಚಾನಲ್ ಚೆಕ್ ಮಾಡಿ, ವ್ಯೂಸ್ ಬರ್ತಲ್ಲ, ಯಾಕೆ ಏನು, ನಾನು ಲೈವ್ ಬಂದಲ್ಲಿ ಕೂಡ ತುಂಬಾ ಜನ ಬ್ರದರ್ ನನ್ನ ಚಾನಲ್ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಸರಿಯಾಗಿ ವ್ಯೂಸ್ ಬರ್ತಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ. ನೀವು ನನಗೆ ಕೇಳೋದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಚಾನಲ್ ಏನು ತಪ್ಪು ಮಾಡಿದ್ರೆ ನೀವೇ ತಿಳ್ಕೊಬೋದು, ಅದನ್ನ ನೀವೇ ಸುಧಾರಣೆ ಮಾಡ್ಕೊಳ್ಬೋದು, ಸರಿ ಮಾಡ್ಕೊಳ್ಬೋದು. ನನ್ನ ಹತ್ರ ಬರೋದು ಇಷ್ಟ ಅಲ್ಲ, ಎಷ್ಟೋ ದೂರದಿಂದ ನಿಮಗೆ ಬರೋಕ್ಕಾಗಲ್ಲ, ಬರೋದು ಅವಶ್ಯಕತೆ ಇಲ್ಲ. ಯಾಕೆ ಅಷ್ಟು ದೂರದಿಂದ ನನಗೋಸ್ಕರ ನೀವು ಬರಬೇಡಿ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಚಾನಲ್ ನೀವೇ ಚೆಕ್ ಮಾಡ್ಕೊಳ್ಬೋದು. ಅದನ್ನ ಯಾವ ರೀತಿ ಚೆಕ್ ಮಾಡಿ, ತುಂಬಾ ಸಿಂಪಲ್. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಯಾವ ರೀತಿ ಅಂದ್ರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನೇ ಯಾವತ್ತೆ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ವ್ಯೂಸ್ ಯಾವ ರೀತಿ ಇನ್ಕ್ರೀಸ್ ಮಾಡೋದಂತ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಸ್ವತಃ ಓನ್ ಆಗಿ ಹೇಳ್ತಾ ಇದೆ. ಯಾವ ರೀತಿ ನೀವು ಏನ್ ತಪ್ಪು ಮಾಡಿದ್ರ, ಯಾವ ಒಂದು ಕಾರಣಕ್ಕೆ ನಿಮ್ಮ ಚಾನಲ್ ವ್ಯೂಸ್ ಬರ್ತಲ್ಲ, ಯೂಟ್ಯೂಬ್ ಸ್ಟುಡಿಯೋನೇ ಹೇಳ್ತೇನೆ ನಿಮಗೆ.
ನಾನು ನಿಮಗೆ ಮೊದಲ ಸಾಯಿ ಯೂಟ್ಯೂಬ್ ಸ್ಟುಡಿಯೋನ ತೋರಿಸ್ಬಿಡ್ತೇನೆ ನೋಡಿ. ಓಕೆ ನೋಡ್ಕೊಳ್ಳಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅನಾಲಿಟಿಕ್ಸ್ ಓಪನ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ. ವ್ಯೂಸ್ ಯಾವ ರೀತಿ ಬರ್ತದೆ, ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಬರ್ತಾ ಇದ್ದಾರೆ ಎಲ್ಲ ನಿಮ್ಗೆ ತೋರಿಸ್ತಾ ಇರ್ತದೆ. ಇಲ್ಲಿ ಎಲ್ಲ ಪ್ರತಿಯೊಂದು ಇಂಪ್ರೆಸ್ ಯಾವ ರೀತಿ ಇದೆ, ಇಂಪ್ರೆಷನ್ ಮತ್ತೆ ವ್ಯೂಸಿಂಗ್ ರೈಟಿಂಗ್ ಯಾವ ರೀತಿ ನಡೀತಾ ಇದೆ ಎಲ್ಲ ಇಲ್ಲಿ ನಿಮಗೆ ತೋರಿಸ್ತೈತೆ. ನೀವೇನು ನೋಡ್ಕೊಳ್ಳಿ ನೋಡಿ, ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಯಾವ ಒಂದು ಟೈಮ್ದಲ್ಲಿ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಆಕ್ಟಿವ್ ಇರ್ತಾರೆ ಆ ಒಂದು ಟೈಮ್ದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. 6 ಟೈಮ್ದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ತುಂಬ ಜನ ಇರ್ತಾರೆ ನೈಟಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅವ್ರ ವಿಡಿಯೋ ನೋಟಿಫಿಕೇಶನ್ ನೈಟಲ್ಲಿ ಬರುತ್ತೆ. ನೋಡ್ಕೊಳ್ಳಿ, ಯಾವ ಒಂದು ಟೈಮ್ದಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಕ್ಟಿವ್ ಇರ್ತಾರೆ, ಮತ್ತು ಯಾವ ಒಂದು ಏಜ್ನಿಂದ ನಿಮ್ಮೊಂದು ವಿಡಿಯೋ ನೋಡ್ತಾ ಇದ್ದಾರೆ, ಯಾವ ಏಜ್ದವರು ನೋಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತಾರೆ ನೋಡಿ. ನನ್ನೊಂದು ವಿಡಿಯೋ ನೋಡಿದ್ರೆ 18ರಿಂದ 24, 25ರಿಂದ 34 ಏಜ್ದವ್ರು ನೋಡ್ತಾ ಇರ್ತಾರೆ. ಮತ್ತು ಮೇಲೆ ಅಂದರೆ ಇಲ್ಲಿ ನಮ್ಮೊಂದು ತಾಯಂದಿರು ನಮ್ಮ ತಂಗಿಯಂದಿರು ಎಷ್ಟು ಜನ ನೋಡ್ತಾ ಇದ್ದಾರೆ, ನಮ್ಮ ಬ್ರದರ್ಸ್ ಎಷ್ಟು ಜನ ನೋಡ್ತಾರೆ ಅದು ಕೂಡ ತೋರಿಸ್ತಾ ಇರ್ತಾರೆ. ಅದ್ರ ಜೊತೆ ನಿಮ್ಮೊಂದು ಗ್ರಾಫಿಕ್ಸ್ ಇಂಡಿಯಾನಲ್ಲಿ ಎಷ್ಟು ನೋಡ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಎಷ್ಟು ನೋಡ್ತಾ ಇದ್ದಾರೆ ಎಲ್ಲ ನಿಮ್ಗೆ ತೋರಿಸುತ್ತೆ. ಇಲ್ಲಿ ಎಲ್ಲ ನೀವು ನೋಡ್ಕೊಳ್ಬೋದು. ಅದ್ರ ಜೊತೆ ತಳ ನೋಟ ವಾಚ್ ಯುವರ್ ಆಡಿಯನ್ಸ್ ಅಂದ್ರೆ ನಿಮ್ಮೊಂದು ಆಡಿಯನ್ಸ್ ಯಾವ ಅಂದ್ರೆ ನಿಮ್ಮೊಂದು ಆಡಿಯನ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅದು ಕೂಡ ತೋರಿಸ್ತಾ ಇರುತ್ತೆ. ಅದ್ರ ಜೊತೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮ್ಮೊಂದು ಸಬ್ಸ್ಕ್ರೈಬರ್ಸ್ ಯಾರ್ಯಾರ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ ಅದೆಲ್ಲ ಕೂಡ ತೋರಿಸುತ್ತೆ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು ಟೈಮಿಂಗ್. ಮತ್ತೆ ಈ ರೀತಿ ನೀವೆಲ್ಲ ನೋಡ್ಕೊಂಡು ನೀವೇನು ಮಾಡ್ಬೇಕು, ಇದ್ರ ಮೇಲೆ ಥಿಂಕ್ ಮಾಡಿ ನೀವು ವಿಡಿಯೋ ಮಾಡಬೇಕು. ನಿಮಗೆ ಇಲ್ಲಿ ಹೊಸ ನೀವು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ಸ್ಪಿರೇಷನ್ ಅಂತ ಬಂದ್ಬಿಟ್ಟು ನಿಮಗೆ ರಿಚಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಟಾಪ್ ಸರ್ಚ್ ಅಂತ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಯಾವ ಒಂದು ವಿಡಿಯೋ ಬಗ್ಗೆ ಅಂದ್ರೆ ಯಾವ ಒಂದು ಕ್ಯಾಟಗರಿ ಮೇಲೆ ಸರ್ಚ್ ಮಾಡ್ತಾರೆ ಅದನ್ನು ನೀವು ನೋಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು ನೋಡಿ. ಹೌ ಟು ಎಡಿಟ್ ವಿಡಿಯೋ ಫಾರ್ ಯೂಟ್ಯೂಬ್ ಇನ್ ಮೊಬೈಲ್ ನೋಡ್ಕೊಳ್ಳಿ. ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ರೀಚ್ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಬಹುದು. ಈ ರೀತಿ ಮಾಡಿದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಸರಿಗೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ, ಆಟೋಮೆಟಿಕ್ ವಿಡಿಯೋ ವೈರಲ್ ಆಗುತ್ತೆ. ಈ ರೀತಿ ಮಾಡಿದ್ರೆ ನಿಮ್ಮ ಚಾನಲ್ ವ್ಯೂಸ್ ಡೌನ್ ಅನ್ನೋದು ಪ್ರಾಬ್ಲಮ್ ಹೋಗುತ್ತೆ. ಆ್ಯಕ್ಚುಲಿ ಎಲ್ಲರಿಗೆ ಹೇಳ್ಬೇಕಾದ್ರೆ ಇದರಲ್ಲಿ ತುಂಬ ಸಿಂಪಲ್. ಈಗ ನಾನು ಎಕ್ಸಾಂಪಲ್ ನಾನು ಯಾವುದೋ ಒಂದು ಕೇವಲ 1000 ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ಒಂದು ವಿಡಿಯೋ ಮಿಲಿಯನ್ ವ್ಯೂಸ್ ಬಂತಂದ್ರೆ ಮಿಲಿಯನ್ ಬೇಡ, ಒಂದು 10,000 20,000 ವ್ಯೂಸ್ ಬಂತು. ಮತ್ತೆ ನಾನು ಆ ಒಂದು ವಿಡಿಯೋ ಒಂದು 5ರಿಂದ ಒಂದು ವಾರ ತೋರ್ತೀನಿ, ಮತ್ತೆ ವಾಪಸ್ ಅದೇ ಟಾಪಿಕ್ ರೀ ಅಪ್ಲೋಡ್ ಮಾಡ್ತೀನಿ. ಅಂದರೆ ಹೊಸ ಶೂಟ್ ಮಾಡಿ ಅದೇ ರೀತಿ ಒಂದು ಅದೇ ಟಾಪಿಕ್ ಸೇಮ್ ಟೈಟಲ್ ಸೇಮ್ ತಮ್ನೆಲ್ ಇದರಲ್ಲಿ ಹಾಕಿರ್ತೀನಿ, ಮತ್ತೆ ಸೇಮ್ ಇದು ಮಾಡಿಬಿಡ್ತೀನಿ. ಅದ್ರ ಬಟ್ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ನೀವು ಹೇಳ್ತಾರಲ್ಲ ಸೇಮ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ, ಹಂಗಿಲ್ಲ ಚೇಂಜ್ ಮಾಡಿರ್ತೀನಿ. ಈ ರೀತಿ ಮಾಡೋರು ಏನಾಗುತ್ತೆ, ವ್ಯೂಸ್ ಕವರ್ ಆಗುತ್ತೆ. ಅದಕ್ಕೋಸ್ಕರ ಐತೆ ಮೇನ್ ಡಿಪೆಂಡ್ ಮಾಡಿ ಅದ್ರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ. ಈ ವ್ಯೂಸ್ ಡೌನ್ ಅನ್ನೋದು ಎಲ್ಲರಿಗೂ ಆಗುತ್ತೆ, ನನಗೂ ಕೂಡ ಆಗಿದೆ. ನನಗೂ ಕೂಡ ವ್ಯೂಸ್ ಬರ್ತಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ ವ್ಯೂಸ್ ಡೌನ್ ಆದ್ರೂ ಕೂಡ ಹಲೋ ಬರುತ್ತೆ. ಆದ್ರೂ ಬಿಟ್ಟು ಹಲೋಗಿಲ್ಲ. ಹಲೋಕ್ಕಿಂತ ಹೆಚ್ಚು ನಿಮ್ಮ ಮೇನ್ ಇಂಪಾರ್ಟೆಂಟ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಿರ್ತಾರೆ ಅಷ್ಟು ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಈ ವ್ಯೂಸ್ ಡೌನ್ ಅನ್ನೋದು ಪ್ರಾಬ್ಲಮ್ ಬಿಟ್ಬಿಡಿ. ಇದು ಮೈಂಡಲ್ಲಿ ಇಲ್ಲಿ ನನಗೆ ನೀವು ಅದನ್ನ ಥಿಂಕ್ ಮಾಡೋಕೆ ಅದು ಥಿಂಕ್ ಮಾಡೋದ್ರೆ ಏನುತ್ತೆ ನಿಮಗೆ ಎಮೋಷನ್ ಆಗುತ್ತೆ. ಎಮೋಷನ್ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವ್ಯೂಸ್ ಬರ್ತಲ್ಲ, ವಿಡಿಯೋ ಮಾಡಿ ಏನು ಯೂಸ್ ಅಂತ ಈ ರೀತಿ ಮಾಡೋಕೋಗ್ಬಿಡಿ. ಡೈಲಿ ನಿಮ್ಮ ಕೆಲಸ ಏನು ವಿಡಿಯೋ ಅಪ್ಲೋಡ್ ಮಾಡೋದು. ತುಂಬ ಜನ ಕೂಡ YT Studio ಅಪ್ಲಿಕೇಶನ್ ಯೂಸ್ ಅದರ ಓಪನೇ ಮಾಡಲ್ಲ, ಅದನ್ನ ಯೂಸೇ ಮಾಡಲ್ಲ, ಅದನ್ನ ಗೊತ್ತಿಲ್ಲ, ಹಂಗೆ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಡೋದು. ಆ ರೀತಿ ಮಾಡೋಕೆ ಹೋಗ್ಬಿಡಿ. YT Studio ನಾನು ಕೂಡ ಎಷ್ಟೋ ನನ್ನ ಒಂದು ಚಾನಲ್ ಸದ್ಯದಲ್ಲಿ 100K ಕಂಪ್ಲೀಟ್ ಮಾಡೋ ಫ್ಯಾಮಿಲಿ ಮೆಂಬರ್ಸ್ ನಾನು ಕೂಡ YT Studio ಓಪನ್ ಮಾಡ್ತೇನೆ ಡೈಲಿ. ನೀವು ಕೂಡ ಓಪನ್ ಮಾಡಿ ನೋಡಿ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಹೆಂಗೆ ಏನು ಮಾಡೋದು, ಯಾವ ರೀತಿ ವಿಡಿಯೋ ಮಾಡೋದು ಅದನ್ನೆಲ್ಲ ಥಿಂಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ ನಿಮ್ಮ ಚಾನಲ್ ರೀಚ್ ಸಿಗುತ್ತೆ, ಆಟೋಮೆಟಿಕ್ ಸಿಗುತ್ತೆ. ಯಾರ ಹತ್ತಿರ ಹೋಗಿ ಕೇಳೋದು ಅವಶ್ಯಕತೆ ಅಲ್ಲ, ನಿಮ್ಮ ಚಾನಲ್ ನೀವೇ ರೀಚ್ ಮಾಡ್ಕೋತೀರ ಅಂತ ಹೇಳ್ತಾ ಏನೋ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತಾ ಈ ಒಂದು ಮುಸ್ತಿ ನಿಮಗೆ ಸೊಲ್ಯೂಷನ್ ಸಿಗ್ತಲ್ಲ ಇದರಲ್ಲೇ ಇದೇ ನೋಡಿ ಸೊಲ್ಯೂಷನ್ ಅಂತ ಈ ಒಂದು ಮುಸ್ತಿ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ನೆಕ್ಸ್ಟ್ ಮತ್ತೆ ನನಗೆ ನೆಕ್ಸ್ಟ್ ಸಿಗ್ತೀನಿ ಪ್ರತಿಯೊಬ್ಬರ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಯ್.